ನಿಮ್ಗೆ ಏನು ಡಾಕ್ಯುಮೆಂಟ್ ಕೊಡ್ರಿ ಆಸ್ ಪರ್ ರೂಲ್ಸ್ ಪ್ರಕಾರ ನಿಮ್ಗೆ ಮದುವೆ ಆಗ್ಬೇಕಂದ್ರೆ ಲೋಕಲ್ ತಾಲೂಕಿನವ್ರು ಇರ್ಬೇಕಲ್ಲ, ಹಾವೇರಿ ತಾಲೂಕು. ಪ್ಲೇಸ್ ಆಫ್ ಮ್ಯಾರೇಜ್ ಹಾಂ ಹೌದಲ್ಲ, ಯಾಕೆ ಶಿಗಾಂವ್ ತಾಲೂಕಿನಾಗೆ ಶಿಗಾಂವ್ನಾಗ ಸಬ್ ರಿಜಿಸ್ಟರ್ ಆಫೀಸ್ ಐತಿ ಒಂದೇದು. ಸೆಕೆಂಡ್ ಆ ಹುಡುಗ ಬೆಂಗಳೂರು ಅಂತ ಹೇಳಿನ ಒಂದ್ ಕಡೆ ಕುಂದಗೋಳ ಅಂತ ಐತೆ ಅವ್ದು. ಅಲ್ರಿ ಸರ ನಿಮ್ಗೆ ಹೇಳಕೊಂದಿನಿ, ಒಂದ್ ಕಡೆ ಕುಂದಗೋಳವ ಎಕ್ಸಾಕ್ಟ್ಲಿ ಆರ್ಟಿಕಲ್ 420 ಪ್ರಕಾರ ಚಿಟಿಂಗ್ ಆತಿಲ್ಲೇ, ಹೌದಾ? ತಡ್ರಿ ಸರ, ತಂದೆ ತಾಯಿ ಹುಡುಗಿ ಕಡೆ ಇರ್ಬೇಕು ಅಥವಾ ಯಾರೋ ಅವ್ರ ಬ್ರದರ್ ಇರ್ಬೇಕು. ಓನ್ ತಂದೆ ತಾಯಿ ಇಲ್ಲೇ ಅದಾರ, ಅವ್ರು ಯಾರು ಬಂದಿಲ್ಲ. ಈ ಹುಡುಗಿನ ಮಾರಾಟ ಮಾಡಿ ಅವಂಗ ಅಲ್ಲ ನಾವು ಹೇಳ್ಕೊಂಡು ನಿಮಗೆ ಮಾರಾಟ ಮಾಡ್ರ ಅದಕ್ಕೆ ನಾವು ಅಬ್ಜೆಕ್ಷನ್ ಕೊಡಕೊಂತಿದ್ದ. ಹಿಂಗ ಬಹಳಷ್ಟು ಜನ ಬಡವರು ವಿದ್ಯಾರ್ಥಿಗಳನ್ನ ಸ್ಟೂಡೆಂಟ್ನ ವ್ಯಾಪಾರಕ್ಕೆ ಮಾರಾಟ ಮಾಡಿ ಅವ್ರ ಲೈಫ್ ಹಾಳು ಮಾಡಕೊಂತಾರ. ಅವ್ರನ್ನ ನಾವು ಕಾನೂನು ಪ್ರಕಾರ ಆಕ್ಷನ್ ಮಾಡಿ ಬಂಧಿಸ್ಬೇಕು. ನಿಮ್ಮ ಮಕ್ಕಳಾದ್ರಷ್ಟ ಯಾರಾದ್ರೂ ಮಕ್ಕಳಾದ್ರಷ್ಟ. ಅದಕ್ಕೆ ನಾವು ಏನ್ ಹೇಳಕೊಂತೀವಿ, ಲಾ ಅಂಡ್ ಆರ್ಡರ್ ನಾವು ಬ್ರೇಕ್ ಮಾಡಕೋದಿಲ್ಲ. ಲೀಗಲಿ ಕಾನೂನು ಪ್ರಕಾರ ನಿಮ್ಗೆ ತಕರಾರು ಕೊಟ್ಟಿವಿ, ಇದ್ರ ರಿಸೀವ್ಟ್ ಕೊಡ್ರಿ, ನೆಕ್ಸ್ಟ್ ನಾವು ಏನು ಫೈಟ್ ಮಾಡ್ಬೇಕು ನಾವು ಮಾಡ್ತೇನೆ. ಅದನ್ನು ನೀವು ಯಾವ ಗ್ರೌಂಡ್ ಮ್ಯಾಗ ರಿಜಿಸ್ಟರ್ ಮಾಡಿರಂತ ಅವು ಎಷ್ಟು ಲೀಗಲ್ ಡಾಕ್ಯುಮೆಂಟ್ ಕೊಡ್ರಿ ನಮಗೆ. ಆಲ್ರೆಡಿ ಮಹಿಳೆ ಕನ್ಯಾ ಆಗಬಾರ್ದಂತಂದು ಮಹಿಳಾ ಸಾಂತ್ವನ ಕೇಂದ್ರಗಳನ್ನು ರಾಜ್ಯ ಮಟ್ಟದಾಗ ತೆಗೆದಾರ. ಮತ್ತು SC/ST ದೌರ್ಜನ್ಯಗಳಾದಂದ್ರೆ ಅವ್ರಿಗೆ SC/ST ಆ್ಯಕ್ಟ್ ಅದಾವ. ಈಕೆ SC ಸ್ಟೂಡೆಂಟ್ ಕಾಲೇಜ್ಗೆ ಹೋಗೋ ಹುಡುಗಿನ ನಿಮ್ಗೆ ಉದ್ಯೋಗ ಕೊಡಿಸ್ತೀವಿ ಅಂತ ಕರ್ಕೊಂಡೋಗಿ ಆಕಿನ PG ಒಳಗೆ ಮುಚ್ಚಿಟ್ಟು ಮಾರಾಟ ಮಾಡಿರೋಕಿನ. ಮಾರಾಟ ಮಾಡಿದ್ದನ್ನು ಇಲ್ಲಿ ಸಬ್ ರಿಜಿಸ್ಟರ್ ಆ ಹುಡುಗನು ಈ ಊರವಲ್ಲ, ಇಲ್ಲಿ ತೊಗೊಂಡು ಬಂದ ಆ ಹುಡುಗಿ ಶಿಗಾಂವ್ ತಾಲೂಕು ಸಬ್ ರಿಜಿಸ್ಟರ್ ಆಫೀಸ್ ಐತಿ, ಅಲ್ಲಿ ಮ್ಯಾರೇಜ್ ಮಾಡ್ಬೋದಿತ್ತಲ್ಲ. ನಿಮ್ಗೆ ಇರ್ಬೋದು ಸೀಲ್ ಹಾಕ್ಬಿಡ್ರಿ ನಮ್ಗೆ, ಸರಿ ಹಾಕ್ಸ್ಕೊಂತೀವಿ. ಅವು ಡಾಕ್ಯುಮೆಂಟ್ಸ್ ಕೊಡ್ರಿ, ಅವ್ರ ಫೋಟೋ ಏನೇನೋ ಕೊಡ್ರಿ. ಇದು ಒಂದು ಸೀಲ್ ಹಾಕ್ಸ್ಕೊಡ್ರಿ ಅಲ್ಲಿ ಮೇಡಮ್. ನಿಮ್ಮ ಯಾರು ಒಬ್ರು ವರ್ಕರ್ ಕರ್ರಿ ನೋಡ್ರಿ ಸರ್, ನಾನು ಒಳ್ಳೆ ಕೆಲಸಕ್ಕೆ ನಿಮ್ಗೆ ಸಪೋರ್ಟ್ ಮಾಡಿ ಪ್ರಮೋಷನ್ ಕೊಡ್ತೀನಿ ಸರ್. ನಿಮ್ಗೆ ಏನಂತ ಸರ್, ಎಲ್ಲರದ್ದು ಕೆಲಸ ಆಗ್ಬೇಕು ಸರ್. ಸರ್ ಮೋಸ ಆಗಬಾರ್ದು, ಎಲ್ಲರಿಗೂ ಕೆಲಸ ಆಗಲಿ ಸರ್. ಸರ್ ಎಲ್ಲರಿಗೂ ಕೆಲಸ ಆಗಲಿ ಸರ್. ಸರ್ ನಾವು ನಿಮ್ಮ ಸಹಕಾರ ಇದೇವೆ ಸರ್. ನನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಏನೈತಿ ಎಲ್ಲ ಮಾಡಕ್ ರೆಡಿ ಅದ ಸರ್. ನಾ ಹೇಳೋದು ಇಷ್ಟೇ ಸರ್, ಬಿಟ್ರು ಬೇರೆ ನನ್ನ ಅಧಿಕಾರ ಮೀರತ್ ನಂಗೆ ಏನು ಮಾಡಕ್ ಸರ್. ಮೊದಲು ಇಲ್ಲಿದ್ದ ಏಜೆಂಟ್ರನ್ನ ಹೊರಗೆ ಹಾಕ್ರಿ ನೀವು, ಅಷ್ಟು ಮಾಡಿಬಿಟ್ಟು ದೊಡ್ಡ ಕೆಲಸ ನಿಮ್ದು. ಅಲ್ಲ ಇವ್ರ ಬ್ರದರ್ ಕಡೆ ಬಂದಿದ್ರಂದ್ರಲ್ಲ, ಇವ್ರ ಬ್ರದರ್ ಯಾರು? ಮಹಾದೇವಪ್ಪ ಅಂತ ಸಾಕ್ಷಿ ಹಾಕ್ತಾನೆ ಸರ್. ಫಾದರ್ ಮಹಾದೇವಿ ಹುಡುಗಿ ಲೊಕೇಶನ್ ಸರ್. ಸರ್ ಮಾದೇವಿ ಹುಡುಗಿ ಅಲ್ರಿ, ಹುಡುಗನ ತಾಯಿ ಸರ್. ಹುಡುಗನ ತಾಯಿ ಲೊಕೇಶನ್ ಹುಡುಗಿ ಬ್ರದರ್ ಅಂತ ಹಾಕ್ಯಾರ ಸರ್. ಮಾದೇವಿನ ಹುಡುಗಿ ತಾಯಿಲ್ಲ, ಇಲ್ಲಿ ಮಿಸ್ ಹಾಕೋರಿ. ಇಲ್ಲ ಮಹಾದೇವಪ್ಪ ಮಾದೇವಿ ಹುಡುಗಿ ಹುಡುಗನ್ ಸರ್. ಹುಡುಗನ್ ಇಬ್ಬರು ಹಾಕ್ಯಾರ, ಹುಡುಗಿನ ಬ್ರದರ್ ಅಂತ ಹಾಕ್ಯಾರ ಸರ್. ಯಾರು ಬ್ರದರ್? ಲೋಕೇಶ್. ಅವನು ಲೋಕೇಶ್ ಅಲ್ಲ, ಅವನ ಆಧಾರ್ ಕಾರ್ಡ್ ಎಲ್ಲ ಐತಿ. ಯಾವ ಜಿಗಣಿನ? ಸರಿ, ಓಕೆ. ಮಾದೇವಿ ತಾಯಿ ಜಿಗಣಿನ ಅವ್ರದ್ದು ಸರ್. ಇಲ್ಲ ಅಂಡರ್ಸ್ ತಪ್ಪಾತಲ್ಲ, ಕುಂದಗೋಳ ಅಂತಂದು ಇದ್ದಿದ್ದ ನೀವು ಹೆಂಗೆ ವ್ಯತ್ಯಾಸ? ಅಲ್ಲ ನಿಮ್ಗೆ ಇಲ್ಲಿ ಹಾವೇರಿಯವರು ಗಂಗಾ ಹುಡುಗಿರ್ಬೇಕಾ? ಸರ್ ಅವ್ರಿಗೆ ಸರಿ ಅಲ್ಲ ಸರ್, ಸಾಹೇಬ್ರು ಹೇಳ್ತಾರೆ ತಡ್ರಿ. ಹೌದಲ್ರಿ? ನೆಕ್ಸ್ಟ್ ಮದುವೆ ಇಲ್ಲಿ ಆಗೈತೆ ಅಂತ ಕೊಟ್ಟಾರ ಸರ್. ಸರಿ ಓಕೆ, ನಿಮ್ಗೆ ಹೋಗ್ತಾನೆ ಹೇಳಿ. ಇವ ಹುಡುಗ ನೆಲವಲ್ಲ ಅಂತ ಹೇಳಲ್ರಿ ಇವ ಅಲ್ಲ ಸರ್, ನಾವು ಹೇಳ್ತೀವಿ ಇವನ್ ಮ್ಯಾಗ ಆಕ್ಷನ್ ಮಾಡ್ತಾರೆ. ತಪ್ಪು ಮಾಹಿತಿ ಕೊಟ್ರೆ ನಿಮ್ಗೆ ಒಂದೇ ನಿಮಿಷ ಹೇಳೋದು ಕೇಳ್ತದೆ. ನಮಗೆ ಹುಡುಗ ಹುಡುಗಿ ಬಂದು ಮುಗಿಸ್ತದೆ, ಸಾಕ್ಷಿ ಯಾರು ಬೇಕಾದ್ರೆ ಫ್ರೆಂಡ್ಸ್ ಆಗ್ಬೋದು. ನೀವು ಆನ್ಲೈನಲ್ಲಿ ಹಾಕ್ಬೇಕಾದಾಗ ನೀವು ಓಪನ್ ಮಾಡ್ಸೋದು ಅದರ್ಸ್ ಆಫ್ ಪ್ರೈಡ್ ಅಂತ ಬರುತ್ತೆ. ನಾವು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಅದಕ್ಕೆ ಹೇಳತ್ತೇನೆ ಸರ್, ನಿಮ್ಗೆ ಇಡೀ ಡೀಟೇಲ್ ಕಾನೂನಾತ್ಮಕ ಏನೈತಲ್ಲ ಅದನ್ನೆಲ್ಲ ಹೇಳ್ಕೊಡ್ತೀನಿ ಸರ್. ಅದ್ರೊಳಗೆ ಏನಿಲ್ಲ. ಎಷ್ಟು ವರ್ಷ ಓದ್ಬೇಕು ಸರ್ ಈ ಕಾನೂನುಗಳನ್ನು ನಾವು? ಎಷ್ಟು ವರ್ಷ ಓದ್ಬೇಕು ಹೇಳಿ ಸರ್ ಈ ಕಾನೂನುಗಳನ್ನ? ಎಷ್ಟು ಪುಸ್ತಕಗಳು ನಾವು ತೊಗೊಂಡ್ಬರ್ಬೇಕು ಹೇಳಿ? ನಿಮ್ಗಿಂತ ಚೆನ್ನಾಗಿ ತರ್ತಾರೆ. ಇಲ್ಲ ಸರ್ ನೀವೇನೇ ಮಾತಾಡ್ಬೇಡಿ ಸರ್. ಜಾತಿ ಬೇರೆ ಅಂದ್ಮೇಲೆ ಒಡ್ಡರ ಅಡ್ರೆಸ್ ನೋಡ್ಬೇಕು. ಇಲ್ಲ ಸರ್, ಹಂಗೆಲ್ಲ ಮಾತಾಡಕ್ ಬರಲ್ಲ. ಅವ್ರಿಗೆ ಕೇಳಕೊಂತಿದ್ದೇನ್ರಿ, ನೀವು ಹುಡುಗ ಅವ್ರ ಬ್ರದರ್ ಅಂತಂದು ಹೇಳಿದ್ರಿ, ಓಕೆನಾ
ಸರ್ ಸರ್ ಓಕೆ ನೀವು ಅಲ್ಲಿ ಮೆನ್ಷನ್ ಮಾಡಿರಿ ಅವ್ರು ಹೌದಾ ಬರ್ದಾರ ಸರ್ ಅವ್ರು ಬರ್ದಾರ ಸರ್ ನಿಮ್ಮ ಆನ್ಲೈನ್ ಐತಲ್ಲ ಬ್ರದರ್ ಅಂತ ಹಾ, brother ಓಕೆ online ಐತೆ sir. ಈಗ ಅವ ಬ್ರದರ್ ಆಗ್ಲಿಕ್ಕೆ ಅದು ಮಿಸ್ಗೈಡ್ ಹೌದಲ್ಲ ಅವ್ರ ಮೇಲೆ ಕೇಸ್ ಹಾಕ್ಬೋದು ಸರ್ ನೀವು ಚೀಟಿಂಗ್ ನಿಮಗ ನೀವೇನ ನಿಮ್ಮತ್ತಲ್ಲಿ ಏನ ಮಾಡಿದಲ್ಲ ನಾವು ಸತ್ಯವನ್ನ ಹೇಳಿ ಸತ್ಯವನ್ನ ಹೇಳಿ ಪ್ರಮಾಣ ಮಾಡಿರ್ತೀವಿ ಅಂತ ಹೇಳ್ತಾರ ಆಯ್ತ್ರಿ ನಾವು ಚೀಟಿಂಗ್ ಕೇಸ್ ಹಾಕ್ತೇವೆ ಸರ್ ಈಗ ಟೈಮಿಂಗ್ ಅದಾವ ಸರ್ ನಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನ್ ಕಾನೂನಾತ್ಮಕ ಡಿಸ್ಕಷನ್ ನೀವು ಮಾಡ್ತೀವಿ ಡಿಸ್ಕಷನ್ ಮಾಡ್ರಿ ನಾವೇನ ಹಾಕೊಂತೀವಿ ಈಗ ಅವ ನಿಮ್ ಚೀಟಿಂಗ್ ಮಾಡ್ಯಾನ ಅವ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ತಾರೆ ಸರ್ ನಮ್ಮ ಅಧಿಕಾರ ಇಲ್ಲ ಸರ್ ನಿಮ್ ತಪ್ಪ ಮಾಹಿತಿ ಕೊಟ್ಟ ನಿಮ್ಗೆ ಅಧಿಕಾರ ಇಲ್ಲ ಅವ್ನ ಆಕ್ಷನ್ ಮಾಡಕ ಹಂಗಲ್ಲ ಸರ್ ಅವ್ರು ಸಾಕ್ಷಿ ಹಾಕ್ಯಾರ ಸರ್ ಸಾಕ್ಷಿ ಬರ್ಬೇಕು ಸರ್ ಸಾಕ್ಷಿನ ತಪ್ಪ ಸಾಕ್ಷಿ ಐತಲ್ಲ ಎವಿಡೆನ್ಸ್ ಫಾಲ್ಸ್ ಹೇಳನವ ಅಲ್ಲಿ ಸರ್ ನಮಗ್ ಬರೋದಿಲ್ಲ ಅದನ್ನ ಅದನ್ನ ಹೇಳತ್ತಂಗಲ್ಲ ಸರ್ ಸರ್ ಸಬ್ ರಿಜಿಸ್ಟರ್ ನೀವು ಸಾಕ್ಷಿ ಹಾಕಿ ತಗೊಂಡ್ರೆ ಒಂದು ಅವ್ರು ಕೊಟ್ಟಿದ್ ಸರ್ ನಾವು ಮತ್ತೆ ಅವ್ರು ತಪ್ಪು ತಗೊಂಡಿದ್ದಲ್ಲ. ಕೊಟ್ರೆ ನೀವು ಸಾಕ್ಷಿ ತಪ್ಪದೈತಿ ತಗೊಂತೀರಾ ನೀವು ಸರ್ ನಮಗಿಲ್ಲದು ನಾವು ಕೇಳಕ್ ಬರೋದಿಲ್ಲ ಸರ್ ಅವ್ನು ಹೇಳದ್ರಿ ಹೇಳಿದ್ರಿ ಅವ ನೆಲವಲ್ಲ ಅಂತ ಹೇಳ್ತೀರಿ ಓಕೆ ಅವ ಬ್ರದರ್ ಅಲ್ಲ ಅವ